ದೇವರು ಹತ್ರ ನಿಂತು ಆಶೀರ್ವಾದ ಮಾಡಿದವರು. ಎಸ್, ಇವರು ಕಲಿ ಅಲ್ಲ, ಕರಿ ಬಸಪ್ಪ ಅವರಿದ್ದಾರೆ. ಬಿಗ್ ಬಾಸ್ ನಲ್ಲಿ ಟೈಗರ್ ತರ ಗರ್ಜಿಸೋಕೆ ರೆಡಿಯಾಗಿ ಹೋದವರು ಈಗ ನಮ್ಮ ಚಾನೆಲ್ ನಲ್ಲಿ ಗರ್ಜಿಸೋಕೆ ರೆಡಿ ಆಗಿದ್ದಾರೆ. ಸೊ ವೆಲ್ಕಮ್. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಏನು ಕಡಕ್ ಮಂಡಕ್ಕಿ ಚಾಯ್ ಅದೇ ತರ ಇದ್ದೀರಾ? ಹೌದು, ಅದೇ ತರ ಇದೀವಿ. ದಾವಣಗೆರೆ ನಗರದಲ್ಲಿ ಹುಟ್ಟಿರ್ತಕ್ಕಂಥ ಬೆಂಡೆ ನಗರ ದಾವಣಗೆರೆ ಹುಡುಗ ಕರಿಬಸಪ್ಪ. ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಒಂದ್ ವಾರಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕೂಡ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ರಿ, ಬಟ್ ಆ ಹಿಂದಿನ ಸ್ಟೋರಿ ಹೇಳ್ತಾ ಹೋಗೋಣ. ಹೆಂಗ್ ಅಪ್ರೋಚ್ ಮಾಡಿದ್ರು? ಕಾಲ್ ಬಂತ? ಏನ್ ಕತೆ ಮೇಡಮ್? ನಾನೀಗ ಆಯ್ತಾ? ತುಂಬಾ ಶಾಕ್ ಆಯ್ತು. ಯಾಕಂದ್ರೆ ಸಾಕಷ್ಟು ಜನಗಳು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಬಹಳ ಜನ ಪರಿತಪಿಸ್ತಾ ಇರ್ತಾರೆ. ಈ 7 ಕೋಟಿ ಕನ್ನಡ ಜನತೆ ಇದರಲ್ಲಿ ಸಹಸ್ರಾರು ಜನಗಳು ತುಂಬಾ ಆಸೆ ಪಟ್ಟಿರ್ತಾರೆ. ಅಂಥದ್ರಲ್ಲಿ ನಾನು ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ. ಏನೀಗ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆಕ್ಟಿವ್ ಆಗಿದ್ದೆ. ಅದರಲ್ಲಿ ನನ್ನನ್ನು ಗುರುತಿಸಿ ಸಂಪರ್ಕ ಮಾಡಿ ಬಿಗ್ ಬಾಸ್ಗೆ ಒಂದು ಕಲರ್ಸ್ ಕನ್ನಡದವರು ಅವಕಾಶ ಮಾಡಿಕೊಟ್ರು ಮೇಡಮ್. ನಾನು ಕೂಡ ಕನಸು ಮನಸ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಫಾಲೋ ಮಾಡ್ತಿದ್ರಾ ಬಿಗ್ ಬಾಸ್ ಹೋಗೋಕಿನ ಮುಂಚೆ ನೀವು? ಹೌದು, ಎಲ್ಲ ಬಿಗ್ ಬಾಸ್ನೆಲ್ಲ ನಾನು ನೋಡಿದ್ದೀನಿ ಮೇಡಮ್. ನಾನು ಯಾರು ಇಲ್ಲಿ ತನಕ ಬಂದಿರೋ ಬಿಗ್ ಬಾಸ್ ನಲ್ಲಿ ಯಾರು ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿದ್ರು? ಅಂದ್ರೆ ನನಗೆ ಹನುಮಂತ್ ಅವರು ಬಹಳ ಇಷ್ಟ ಆದ್ರು ಮೇಡಮ್. ಹನುಮಂತ್ ತುಂಬಾ ಇಷ್ಟ ಆದ್ರು ಮೇಡಮ್. ಅವರು ಯಾವುದೇ ತರದ್ದು ಆಡಂಬರ ಇಲ್ದೇನೆ ತಮ್ಮಲ್ಲಿರ್ತಕ್ಕಂಥ ಒಂದು ಒರಿಜಿನಾಲಿಟಿ ಕ್ವಾಲಿಟಿನ ವ್ಯಕ್ತಿತ್ವ ಪ್ರದರ್ಶನ ಮಾಡಿ ಗೆದ್ದಿರೋರು ಹನುಮಂತ ಇಷ್ಟ ಆದ್ರು ಮೇಡಮ್ ಅವರು. ಸರ್, ನನ್ನ ಪ್ರಶ್ನೆ ನನ್ನ ಪ್ರಕಾರ ನೋಡ್ತಿರೋಂಥ ಪ್ರೇಕ್ಷಕರ ಪ್ರಶ್ನೆನೂ ಆಗಿರುತ್ತೆ. ಯಾರು ಸರ್ ನಿಮ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಫಸ್ಟ್ ಡೇಗೆ? ಎಂಟ್ರಿ ಕಾಸ್ಟ್ಯೂಮ್ ಇತ್ತಲ್ಲ ಅದು ಎಂಟ್ರಿ ಕಾಸ್ಟ್ಯೂಮ್ಗೆ ನಮ್ಮ ಮನೆಯಲ್ಲಿ ನಮ್ಮ ವೈಫೇ ಅದನ್ನ ಡಿಸೈನ್ ಮಾಡಿದ್ರು. ನೀವೇ ಹೇಳಿದ್ರ ನಿಮ್ ಚೆಸ್ಟ್ ಹಂಗೆ ಕಾಣಿಸ್ಬೇಕು ಹಂಗೆ? ಹೌದು, ನಮ್ಮ ವೈಫು ನಮ್ಮಲ್ಲಿ ಹೇಳಿದ್ರು ಮೇಡಮ್, ಈ ತರ ಇದು ಚೆನ್ನಾಗಿದೆ, ಇದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನಮ್ಮ ವೈಫ್ ಇದು ಮಾಡಿದ್ರು ಮೇಡಮ್. ಸೊ ಬಿಗ್ ಬಾಸ್ಗಾಗಿ ನೀವು ಮಾಡಿದಂತ ಕ್ರೇಜಿ ಥಿಂಗ್ ಏನು ಸರ್? ಮೇಡಮ್, ಬಿಗ್ ಬಾಸ್ ಹೋಗೋಕಿನ ಮುಂಚೆ ಏನಾದ್ರು ಕ್ರೇಜಿಯಸ್ಟ್ ಆಗಿ ಏನಾದ್ರು ಮಾಡಿದ್ರೆ? ಏನಕ್ಕೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಯಾವುದೇ ತರದ್ದು ಏನು ಪ್ಲಾನಿಂಗ್ ಏನು ಇರಲಿಲ್ಲ. ಬಟ್ ನಾನು ಹೊರಗಡೆ ಹೆಂಗಿದ್ದೋ ನಾನು ಒಳಗಡೆ ಕೂಡ ಬಿಗ್ ಬಾಸ್ ಮನೆಯೊಳಗೆ ಕೂಡ ಅದೇ ತರದ್ದು ಇರ್ಬೇಕಂತ ನಾನು ಇಷ್ಟಪಟ್ಟು. ನೀವು ಕಂಟೆಸ್ಟೆಂಟ್ ಅಂತ ಗೊತ್ತಾಯ್ತು. ಸೊ ಆ ಖುಷಿನ ಫಸ್ಟ್ ರಿವೀಲ್ ಯಾರಿಗ್ ಮಾಡಿದ್ರಿ, ಯಾರಿಗ್ ಹೇಳಿದ್ರಿ? ಫಸ್ಟ್ ಹೇಳಿದೆ ನಾನು ನಮ್ಮ ಮನೇಲಿ ನಮ್ಮ ಪತ್ನಿಗೆ ಹೇಳಿದೆ. ಅವರು ನಂಬಕ್ಕೆ ಆಗಿಲ್ಲ. ಈ ತರದ್ದೊಂದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಏನಂದ್ರೆ ನಾವು ಬರೀ ಕ್ರೀಡಾ ಕ್ಷೇತ್ರ ಮಾತ್ರ ಸೀಮಿತವಾಗಿದ್ವಿ. ಫಸ್ಟ್ ಹೇಳಿದ್ದೆ ನಮ್ಮ ಮನೆಯಲ್ಲಿ ನಮ್ಮ ವೈಫಿಗೆ. ಯಾಕಂದ್ರೆ ಅದು ಬಿಟ್ರೆ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯಣ್ಣ ಇದ್ದಾರೆ ಎಲ್ಲ ಹನುಮಂತಪ್ಪ ದಾವಣಗೆರೆಯಲ್ಲಿ. ಅವ್ರಿಗೆ ಹೇಗಿತ್ತು? ತುಂಬಾ ಆಶ್ಚರ್ಯ ಆದ್ರು ಮೇಡಮ್ ಬಹಳ ಜನಗಳು. ಯಾಕಂದ್ರೆ ಕೋಟ್ಯಾಂತರ ಜನಗಳು ಇದರಲ್ಲಿ ತುಂಬಾ ಇದಾರೆ. ಅಂಥದ್ರಲ್ಲಿ ನಿಮಗೆ ಒಂದು ಅವಕಾಶ ಕೊಟ್ಟಿರೋದನ್ನ ಸರಿಯಾದ ರೀತಿಯಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಶಾಕ್ ಆದ್ರು ಮನೆಯಲ್ಲಿ. ಏನಪ್ಪ ಇದು ಇವ್ರಿಗೊಂದು ಎಲ್ಲ ಒಂದು ಕಡೆಗೆ ದೇವರೇ ಇವ್ರಿಗೆ ಒಂದು ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಹಳ ಖುಷಿ ಆಯ್ತು ಮನೆಯಲ್ಲಿ, ಎಲ್ರು ಖುಷಿ ವ್ಯಕ್ತಪಡಿಸಿದ್ರು. ಹೌದು, ಸ್ನೇಹಿತರು ಕೂಡ ಬಹಳ ಹಾರೈಸಿದ್ರು. ನಾಳೆ ಬಿಗ್ ಬಾಸ್ ಹೋಗ್ತಿದ್ದೀನಿ ಅಂದಾಗ ಪ್ಯಾಕಿಂಗ್ ಎಲ್ಲ ಹೇಗಿತ್ತು ಸರ್? ಬಿಗ್ ಬಾಸ್ಗೋಸ್ಕರ ಸ್ಪೆಷಲ್ ಆಗಿ ಟಿ ಶರ್ಟ್ಸ್ ಪ್ಯಾಂಟ್ಸ್ ತಗೊಂಡಿರೋದು ಅಥವಾ ಆಕ್ಚುಲಿ ಆನ್ ಸ್ಕ್ರೀನ್ ಅಲ್ಲಿ ಕ್ಯಾಮ್ರಾದಲ್ಲಿ ಯಾವಾಗ್ಲೂ ಕಾಣಿಸ್ಕೊತಿದ್ರಿ? ಸೊ ಟಚ್ ಅಪ್ಗೆ ಪೌಡರು, ಹೇರ್ ಕೂಮ್ ಆ ಥರದ್ದು ಏನಾದ್ರು ಮಾಡಿದ್ರಾ? ಇಲ್ಲ ಮೇಡಮ್, ಯಾವುದೇ ತರದ್ದು ನಾನು ಅಲ್ಲ, ನಾವ್ ಈ ಹಿಂದೆ ನೋಡಿದೀವಿ 100 ಚಡ್ಡಿ ತಗೊಂಡ್ ಹೋದವರು ಇದ್ದಾರೆ. ಸೊ ನೀವ್ ಆ ಥರದ್ದು ಏನಾದ್ರು? ಇಲ್ಲ ಮೇಡಮ್, ಇಲ್ಲ ಆ ಥರದ್ದೇನು ಪರ್ಚೇಸಿಂಗ್ ಏನು ಮಾಡ್ಲಿಲ್ಲ. ಹಂಗೆ ಹೋಗಿದ್ದೇನೆ ಅಂತಂದ್ರೆ ನಾನು ಒಂದ್ ಸ್ವಲ್ಪ ಸಾಲ ಎಲ್ಲ ಮಾಡಿ $1 ಲಕ್ಷ ಸಾಲ ಮಾಡಿ ಬಟ್ಟೆ ಎಲ್ಲ ತಗೊಂಡೋಗಿದ್ದೆ. ಫೈನಲ್ ಲಿಸ್ಟ್ವರೆಗೂ ಇರ್ತೀನಿ, ಫೈನಲ್ ಡೇವರೆಗೂ ಬಟ್ಟೆ ಧರಿಸ್ಬೇಕಂತ ಸಾಲ ಮಾಡ್ಕೊಂಡು ಬಟ್ಟೆ ಎಲ್ಲ ತಗೊಂಡೋಗಿದ್ದೆ. ಯಾಕಂದ್ರೆ ನಾನು ತುಂಬಾ ಜಾಸ್ತಿ ನಾನು ಬಟ್ಟೆಗಳನ್ನ ಹಾಕೊಂಡು ಯಾವತ್ತೂ ಏನು ಇದು ಮಾಡಿಲ್ಲ ನಾನು. ಯಾಕಂದ್ರೆ ನನಗೆ 2 ಮಕ್ಕಳು ಮತ್ತೆ ನನಗೆ ಸಂಸಾರ ನಡೆಸೋ ಇದರಿಂದ ನಾನು ಸ್ಪೋರ್ಟ್ಸ್ ಮ್ಯಾನ್. ನಂದು ಜಿಮ್ ಟ್ರೈನರ್ ಆಗಿರೋದ್ರಿಂದ ಪ್ರತಿದಿನ ಬರೀ ಟ್ರ್ಯಾಕ್ ಶೂಟ್ ಹಾಕೊಂಡು ಟಿ ಶರ್ಟ್ಸ್ ಹಾಕೊಂಡು ವರ್ಕೌಟ್ ಮಾಡೋದ್ರಲ್ಲೇ ನಂದು ದಿನನಿತ್ಯ ಕಳೆದೋಗಿರೋದ್ರಿಂದ ನಾನು ಹೆಚ್ಚಾಗಿ ಬೇರೆ ಬಟ್ಟೆಗಳನ್ನ ಧರಿಸೋದೇ ಭಾಳ ಅಪರೂಪ ಆಗಿರೋದ್ರಿಂದ ಬಿಗ್ ಬಾಸ್ ಅಂತಂದ್ರೆ ನಾನು ಒಡವೆ ಅಡ ಇಟ್ಬಿಟ್ಟು $1 ಲಕ್ಷ ಬಟ್ಟೆನ ನಾನು ಖರೀದಿ ಮಾಡಿದ್ದೆ ಮೇಡಮ್. ನನ್ನ ಸ್ವಂತ ದುಡ್ಡಲ್ಲೇ ನಾನು ಸಾಲ ಮಾಡಿದ್ದೆ ಮೇಡಮ್ ಬಿಗ್ ಬಾಸ್ಗೋಸ್ಕರ ಮೇಡಮ್. ಈ ಥರ ಸಿಕ್ಕಿರೋ ಒಂದು ಆಪರ್ಚುನಿಟಿ, ಒಂದು ಒಳ್ಳೆ ಅವಕಾಶನ ನಾನು ಚೆನ್ನಾಗಿ ಕಾಣಿಸ್ಬೇಕು, ಕೋಟ್ಯಾಂತರ ಜನಗಳು ನೋಡ್ತಾ ಇರ್ತಾರೆ, ಚೆನ್ನಾಗಿ ಕಾಣಿಸ್ಬೇಕಂತ ಹೇಳ್ಬಿಟ್ಟು ಸಾಲ ಮಾಡಿ ಹೋಗಿದ್ದೆ ಮೇಡಮ್ ಬಿಗ್ ಬಾಸ್ ಮನೆಗೆ. ಸರ್, ಅಲ್ಲ ಟೈಗರ್ ಬಂತು, ಟೈಗರ್ ಅಂತ ನೀವ್ ಎಂಟ್ರಿ ಕೊಟ್ರಿ. ಹೌದು ಮೇಡಮ್. ಟೈಗರ್ ಯಾಕೆ ಗರ್ಜಿಸಿಲ್ಲ? ಗರ್ಜಿಸಕ್ಕೆ ಅಲ್ಲಿ ನಮ್ಗೆ ಏನಾಯ್ತಂದ್ರೆ ಸಮಯ ಸಂದರ್ಭ ಇಲ್ಲ ಸರ್, ಏನಾಯ್ತು ಅಂತ ಬೆಲ್ಟ್ ಹಾಕ್ಬಿಟ್ಟಿದ್ರು. ಬೆಲ್ಟ್ ಹಾಕಿದ್ರು, ಯಾರಾದ್ರೂ ಬೆಲ್ಟ್ ಹಾಕ್ತಾರಾ? ನಿಜವಾಗಿ 100% ಸತ್ಯ. ಅಲ್ಲಿ ಬೆಲ್ಟ್ ಹಾಕಿದ್ರು. ಯಾಕಂದ್ರೆ ಒಬ್ಬನೇ ಆಗಿದ್ರೆ ನಾನು ಸಿಂಗಲ್ ಸಿಂಹ ಒಂಟಿ ಸಲಗ ಆಗಿ ನಾನು ಹೋರಾಟ ಮಾಡಿ ನನ್ನ ವ್ಯಕ್ತಿತ್ವ ನಾನು ಪ್ರದರ್ಶನ ಮಾಡ್ಬೋದಾಗಿತ್ತು. ಇಲ್ಲಿ ಇಬ್ಬರು ಜಂಟಿ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ಜಂಟಿ ಆಗಿದ್ದೆ ನಮಗೆ ಎಲ್ಲೋ ಒಂದ್ ಕಡೆಗೆ ಅದು ಈ ರೀತಿ ಒಂದು ವಾರ ಬರೋಕ್ಕೆ ಕಾರಣ ಆಯ್ತೇನೋ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ನಾವು ಹೋದ ತಕ್ಷಣವೇ ನಮ್ಮನ್ನು ಭಾಳ ಬೇಗನೆ ಈಸಿಯಾಗಿ ನಮ್ಮನ್ನು ನಾಮಿನೇಷನ್ ಮಾಡಿದರು.
ಸೊ ಅದು ಕೂಡ ಒನ್ ಡೇಗೆನೆ ನಮ್ಮನ್ನ ನಾಮಿನೇಷನ್ ಮಾಡಿದ್ರು. ಎಲ್ಲ ಒಂದ್ ಕಡೆಗೆ ಟೈಗರ್ಗೆ ಅಲ್ಲಿ ಒಂದ್ ಕಡೆಗೆ ಪಂಜರದಲ್ಲಿ ಕೂಡಾಕಿರೋ ಥರ ಆಗೋಯ್ತು ನನಗೆ ಗರ್ಜಿಸೋದಕ್ಕೆ. ಯಾಕಂದರೆ ನಾನು ಪ್ರತಿದಿನ ಪ್ರತಿ ಕ್ಷಣ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿ ಒಂದು ಸೆಕೆಂಡ್ಸ್ ಕೂಡ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ. ಅದರಲ್ಲೂ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಏನಾದರೂ ಒಂದು ಚಟುವಟಿಕೆಯಿಂದ ಇದ್ದಿರ್ತಕ್ಕಂಥ ವ್ಯಕ್ತಿ. ಅಲ್ಲಿ ನಾನು ಇದ್ದೀನಂತಂದರೆ ಅಲ್ಲೂ ಕೂಡ ಅಷ್ಟೇ ಚಟುವಟಿಕೆಯಿಂದ ಇದ್ದೆ. ಜಂಟಿ ಆಗಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಯ್ತು ಅಂತ ಹೇಳ್ತೀನಿ ಮೇಡಮ್.